ಹೇಗಿರುತ್ತೆ ಸರ್ ಡಿಫ್ರೆನ್ಸ್ ಅಂತ ಸೂಪರ್ಗೂ UI ಗೂ? ನೀವು ಸಿನಿಮಾ ನೋಡಿದ್ರೆ ನೀವು ಹೇಳ್ಬೋದು. ನಾವು ಈಗ ಮಾತಾಡೋದು ಬೇಡ. ನಾನಂತೂ ಎಂಜಾಯ್ ಮಾಡಿದೆ. ಓಕೆ. ಕೆಲವೊಂದು ಸೀನ್ಸ್ ಅವು ಇವು ನೋಡಿದ್ದೀನಿ, ಅದೆಲ್ಲ ನಾನು ತುಂಬಾ ಖುಷಿ ಆಗಿತ್ತು. ನಿಜ. ವೆಯ್ಟಿಂಗ್. ಹಾಗೆ ಈಗಲೂ ಒಬ್ಬರು ಸ್ವಲ್ಪ ಹೊತ್ತು ಮುಂಚೆ ಒಬ್ಬರಿಗೆ ಹೇಳಿದೆ, 20th ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಓಕೆ. ಯೂಶ್ವಲಿ ನಾವು ಮಾಡೋ ಎಲ್ಲ ಸಿನಿಮಾಗಳು ನಾವೇ ಒಂದು ಪ್ಲ್ಯಾನಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಆ ಥರನೇ ಇರುತ್ತೆ ಇವತ್ತು ಸಿನಿಮಾಗಳು. ಈ ಸಿನಿಮಾ ಮೋರ್ ದೆನ್ ನನ್ನ ಪ್ರಕಾರ ವಿಜುವಲ್ಗಿಂತ ಸಬ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಇವನ್ ಅದು ದೊಡ್ಡ ಸೆಟ್ ಹಾಕಿದ್ರು ಆ ಒಂದು ಸೆಟ್ಟು ಸಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗಿರುತ್ತೆ. ನಾಟ್ ನೋಡೋಕೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಅರ್ಥ ಇರುತ್ತೆ. ಸರ್ ಉಪ್ಪಿ ಅವರ ಕೆಲಸದ ರೀತಿ ಹೇಗಿರುತ್ತೆ ಸರ್ ಅಂತ ಒಂದಷ್ಟು ಜನ ಡೈರೆಕ್ಟರ್ಗಳದ್ದೇನು ಅಂತಂದರೆ ಸೆಟ್ ಬಂದಾಗ ಬದಲಾವಣೆ ಅಂತ ಇರುತ್ತಲ್ಲ, ಅಂದರೆ ಆ ಒಂದು ಜಾಗದಲ್ಲಿ ಅನಿಸಿಕೆ ಬರುತ್ತೆ ಈ ಥರ ಒಂದು ಮಾಡ್ಬೋದು ಅಂತ, ಆ ಥರ ಒಂದು ವರ್ಕ್ ಮಾಡೋದಿರುತ್ತೆ. ಒಂದಷ್ಟು ಜನ ಫಿಕ್ಸ್ಡ್ ಆಗಿ ನನ್ನ ಕೆಲಸ ಹಿಂಗೆ ಇರಬೇಕು, ನನ್ನ ವರ್ಕ್ ಹಿಂಗೆ ಇರಬೇಕು, ನನ್ನ ತೆಗೆಯೋಂಥ ಶಾರ್ಟ್ ಹೀಗೆ ಇರಬೇಕು ಡಿಸೈಡ್ ಮಾಡ್ಕೊಬಂದಿರ್ತಾರೆ. ಎರಡರಲ್ಲಿ ಯಾವ ರೀತಿ ಇರ್ತಾರೆ, ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ? ಇಲ್ಲ, ಇಲ್ಲಿ ಈ ಸಿನಿಮಾ ನಾವು UI ಸಿನಿಮಾ ಮಾಡಿದ್ದು ಈ ಸೆಟ್ಗಳಲ್ಲಿ ನಾವು ಇಡೀ ಸಿನಿಮಾ ನೈಟ್ ಶೂಟ್ ಮಾಡಿದ್ವಿ. ಓಕೆ. ಹಾಂ. ರಾತ್ರಿ ಹೊತ್ತೇ ಶೂಟ್ ಮಾಡಿದ್ವಿ ಸಿನಿಮಾ. ಓಕೆ. ಸೊ ಆನ್ ಸ್ಪಾಟಲ್ಲಿ ಬಂದು ಏನನ್ನ ಬೇಕಂದ್ರೆ ಚಾನ್ಸ್ ಇಲ್ಲ, ರಾತ್ರಿ ಹೊತ್ತೇನು ಸಿಗೋದು ಇಲ್ಲ, ಇನ್ನಿಲ್ಲ, ತುಂಬ ಕಷ್ಟ ಆಗೋದು. ಆ ಥರ ಇಲ್ಲ. ಸರ್ ಮಧ್ಯಾಹ್ನ ಬಂದು ಏನೇನು ಬೇಕು ಅನ್ನೋದೆಲ್ಲ ಕೂತ್ಕೊಂಡು ಸೆಟ್ಟಲ್ಲಿ ಪ್ಲ್ಯಾನ್ ಮಾಡಿ, DOP ಬರೋರು ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಮಾತಾಡಿ ಏನಾರ ಹಂಗಿತ್ತಂದ್ರೆ ಇಮಿಡಿಯೇಟಾಗಿ ಅಲ್ಲೇ ರೆಡಿ ಆಗೋದು. ಬಿಕಾಸ್ ಅಷ್ಟು ಇನ್ಪುಟ್ಸು ಇತ್ತು. ಬೇಕಾದಂತೆಲ್ಲ ಮ್ಯಾನ್ ಪವರ್ ಆಗಲಿ ಮೆಟೀರಿಯಲ್ಸ್ ಎಲ್ಲ ಇರೋದು, ಎಲ್ಲ ಪ್ರೊಡ್ಯೂಸರ್ ಕೊಟ್ಟಿದ್ರು. ಇನ್ನೇನು ನಮಗೆ ಸರ್ ಏನನ್ನ ಹೇಳಿದ್ರೆ ಸಾಕು ರೆಡಿ. ಆ ಥರ ಏನಿಲ್ಲ, ಕ್ಲಿಯರ್ ಆಗಿತ್ತು. ಸರ್ ಉಪ್ಪಿ ಅವರ ಯೋಚನೆ ಅಂದರೆ ರೆಫರೆನ್ಸೇ ಇಲ್ಲದ ಯೋಚನೆ, ರೆಫರೆನ್ಸ್ ಇಲ್ಲದೆ ಇರೋಂಥ ಸಿನಿಮಾ. ಸೊ ಈಗ ಕೆಲಸಗಾರರಿಗೆ ಇರುವಂಥ ಕನ್ಫ್ಯೂಷನ್ ಇರುತ್ತಲ್ಲ ಸರ್. ಈಗಲೂ ಒಂದಷ್ಟು ಜನ ಮೊನ್ನೆ ಕಾಸ್ಟ್ಯೂಮ್ ಡಿಸೈನರ್ ಸಿಕ್ಕಿದ್ರು, ಅವ್ರು ಕೇಳಿದೆ ಸರ್ ನಾನು ಕತೆ ಕೇಳಿದೆ ಸರ್, ನಿಜವಲ್ಲೂ ಎಷ್ಟು ಸರಿ ಅಂದರೆ ನನಗೂ ಹೆಂಗೆ ವರ್ಕ್ ಆಗುತ್ತೆ, ಇದಾದ್ಮೇಲೆ ಹೆಂಗೆ ವರ್ಕ್ ಆಗುತ್ತೆ, ಸಿನಿಮಾದ ಕತೆ ಹೆಂಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನೋ ಸಾಕಷ್ಟು ಗೊಂದಲಗಳಿರುತ್ತೆ. ಸೊ ಅದೆಲ್ಲೂ ಆ್ಯಸ್ ಅ ಡೈರೆಕ್ಟರ್ ಆಗಿ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ನೀವು ನೋಡಿದ್ರೆ, ಆ್ಯಸ್ ಅಭಿಮಾನಿಯಾಗಿ ಅವ್ರ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ ಆಗಿ? ಇವಾಗ ಅವರು ಒಂದು ವಿಷಯನ ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಸ್ವಲ್ಪ ಕರೆಕ್ಟಾಗಿ ನೀವು ಕ್ಲಾರಿಟಿಯಿಂದ ನೀವು ಕೇಳಿಸ್ಕೊಂಡ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ. ಸಿನಿಮಾ ಆಗಿರಲಿ ನಮಗಾಗಿರಲಿ ಕ್ಲಿಯರಾಗಿ ಹೇಳಿರ್ತಾರೆ. ನೀವು ಕ್ಲಿಯರಾಗಿರ್ಬೇಕು. ಕರೆಕ್ಟ್. ನನಗೆ ಅವರು ಒಂದು ವಿಷಯ ಯಾವುದೋ ಒಂದು ಆರ್ಕಿಟೆಕ್ಚರ್ ಬಗ್ಗೆ ನನ್ನ ಹತ್ರ ಮಾತಾಡ್ತಾರೆ, ಹಿಂಗಿರಬೇಕು, ಒಂದು ಬ್ರಿಡ್ಜ್ ಬಗ್ಗೆನೇ ಒಂದು ಬ್ರಿಡ್ಜ್ ಈ ಥರ ಇರಬೇಕು ಅಂತೆಲ್ಲ ಮಾತಾಡ್ಬೇಕಾದ್ರೆ ನನ್ನ ಇಮ್ಯಾಜಿನೇಷನ್ ಕೂಡ ಅವ್ರು ಏನು ಹೇಳ್ತಾರೆ ನಾನು ಕ್ಲಿಯರಾಗಿ ಯೋಚಿಸಿದ್ರೆ ನಾನು ಕ್ಲಿಯರಾಗಿ ಎಲ್ಲ ವಿಷಯ ಗೊತ್ತಾಗೋದು. ಓ ಡನ್ ಸರ್ ಅಂತ ಫೋನ್ ಕಾಲಲ್ಲಿ ಮಾತಾಡಿದ್ವಿ, ಫೋನ್ ಕಾಲಲ್ಲಿ ಅವ್ರು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನ ಹಂಗೆ ಸೆಟ್ ಹಾಕಿದ್ವಿ. ಅಷ್ಟು ಕ್ಲಾರಿಟಿ ಇರುತ್ತೆ. ಯೋಚಿಸ್ ಮಾಡಿ ನಡೆದಿದೆ ವಿಷಯನೇ ಇದು. ಫೋನಲ್ಲಿ ಬಿಟ್ಟು ಹಿಂಗೆ ಬೇಕು, ಈ ಥರ ಇದ್ದರೆ ಹಿಂಗಿರುತ್ತೆ ಡನ್ ಸರ್ ಅಂತ ಹೇಳ್ಬಿಟ್ಟು ಅದೇ ಎಕ್ಸಿಕ್ಯೂಟ್ ಮಾಡಿದ್ವಿ. ನಾವು ಕ್ಲಿಯರ್ ಇದ್ದೀವಿ. ಸರ್ ಇನ್ನು ವಾರ್ನರ್ ಕಂಟೆಂಟನ್ನು ಡಿಕೋಡ್ ಮಾಡ್ತಾ ಹೋಗೋದಾದ್ರೆ ಸಾಕಷ್ಟು ವಿಷಯಗಳಿದೆ ಸರ್, ಎಲ್ಲೆಲ್ಲಿಗೋ ತೆರ್ಕೊಂಡು ಹೋಗುತ್ತೆ ಕಂಟೆಂಟ್, ಸಿನಿಮಾದ ಕಂಟೆಂಟ್. ಸರ್ ಅದೇ ಒಂದು ನಾನು ಹೇಳ್ತೀನಿ, ಒಂದು ಏನಲ್ಲಿ ಅರೆ ಬಟ್ಟೆ ಹಾಕೊಂಡು ನಿಂತಿರ್ತಾರೆ, ಅದು ನೋಡಿದ್ರೆ ಅದು ಮಾಸ್ಕಲ್ಲಿ ಹೊಲಿದಿರುವಂಥ ಬಟ್ಟೆ. ಅದ್ರ ಜೊತೆಗೆ ಆ ಪಿಲ್ಲರ್ಸ್ಗಳ ಮಧ್ಯೆ ಒಂದಷ್ಟು TV ಚಾನಲ್ಸ್ಗಳಲ್ಲಿ ಒಂದಷ್ಟು ಸುದ್ದಿಗಳು ಹೋಗ್ತಾ ಇರೋದು, ಅಂದರೆ ಜಗತ್ತು ಹಿಂಗೆ ಬದುಕ್ತಾ ಇದೆ, ಬಟ್ ಅಲ್ಲಿ ಚಂದಮಾಮ ಕತೆ ಹೇಳ್ತಾ ಇರ್ತಾರೆ, ಯಾವುದೋ ಪಕ್ಷದ್ದು ಮತ್ತೊಂದು, ಅದನ್ನು ಕೇಳ್ತಾ ಜನ ಕೂತಿರ್ತಾರೆ. ಈ ಥರದಲ್ಲಿ ಯೋಚನೆ ಇದೆ ಸರ್. ಹಿಂಗೆಲ್ಲ ಬಿಟ್ಕೊಂಡು ಹೋದರೆ ಸೂಪರ್ ಆಗಿ ಯೋಚನೆ ಮಾಡಿದಂಥ ಡೈರೆಕ್ಟ್ರು, ಇಲ್ಲ ಅಂದರೆ ಈ ಥರ ಬದುಕಬೇಕಾಗತ್ತೆ ಅಂತ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಸರ್. ಅದು ಫಸ್ಟಲ್ಲೇ ಟೈಟಲ್ ಆಗ್ತಾರಲ್ಲ, ಟೆಕ್ಸ್ಟಲ್ಲೇ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಿಜ. ಸೊ ಆದರೆ ಏನಿರ್ಬೋದು ಅಂತ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಥವಾ ಇದಕ್ಕೆ ಉತ್ತರ ನೀವು ಸಿನಿಮಾ ನೋಡಿ. ಓಕೆ, ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ಇರಬೇಕು. ನಾನು ನೋಡಿಲ್ಲಲ್ಲ ಸಿನಿಮಾ, ನಾನು ನೋಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. 100% ಡೆಫಿನೆಟ್ ಕನ್ಕ್ಲೂಷನ್ ಇಲ್ಲದೆ ಅವ್ರು ಫಿನಿಶ್ ಮಾಡಲ್ಲ, 100% ಇದ್ದೇ ಇರುತ್ತೆ. ಸರ್ ಯಾವಾಗಲೂ ಕೂಡ ಈ ಪಕ್ಷ ರಾಜಕೀಯ ಅದೆಲ್ಲ ಹೊರತುಪಡಿಸಿ ಬೇರೆ ಯೋಚನೆ ಮಾಡಿರ್ತಾರೆ ಸರ್. ಅಲ್ಲಿ ಅಬ್ಸರ್ವ್ ಮಾಡೋದಾದರೆ ನೀಟಾಗಿ ಜಾತಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾರೆ, ಆ ಜಾತಿ ಒಂದು ಸೀಲೋತ್ತದಾಗಲಿ ಆ ಥರದ್ದೆಲ್ಲ ಆ ಯೋಚನೆಗಳು. ಯಾಕೆಂದರೆ ಒಂದು ಜಸ್ಟ್ ಮನರಂಜನೆ ಆಗಿರೋದಿಲ್ಲ ಉಪ್ಪಿ ಅವ್ರ ಸಿನಿಮಾ, ಅದು ರಾಜಕೀಯನೋ ಒಂದು ದೊಡ್ಡ ಸಿದ್ಧಾಂತನೇ ಹೇಳೋಕೆ ಕೊಡ್ತಾ ಇರ್ತಾರೆ. ಸೊ ಆ್ಯಸ್ ಅ ರೈಟ್ರಾಗಿ ನಿಮಗೆ ಅವ್ರು ಕಾಡಿಸುವಂಥ ಬರವಣಿಗೆ ಇರುತ್ತಲ್ಲ, ಹೇಗೆ ಅನಿಸುತ್ತೆ ಸರ್ ಈ ಥರ ಒಂದಷ್ಟು ಸೀನ್ಸ್ಗಳು ನಿಮ್ಗೆ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರನೂ ಯೋಚನೆ ಮಾಡಬಹುದಾ ಅಂತ ಅನಿಸಿದೆಯಾ ಅಂತ? ಇಲ್ಲ, ನಾನು ಅದು ವರ್ಕ್ ಮಾಡ್ತಾ ಇರೋ ಟೈಮಲ್ಲಿ ಬೇರೆ ಮೂಡಲ್ಲಿ ಇರ್ತೀವಿ. ನಾವು ವರ್ಕ್ ಮಾಡೋ ಟೈಮಲ್ಲಿ ಎಕ್ಸಿಕ್ಯೂಟ್ ಆಯ್ತಾ ಇಲ್ವಾ ಆ ಥರದಲ್ಲಿ ಇರ್ತೀವಿ. ಇವಾಗ ನಾನು ಟೀಸರ್ ನೋಡಿದಾಗ ಒಬ್ಬ ಆಡಿಯನ್ಸ್ ಆಗೆ ನೋಡಿದ್ದು ನಾನು. ಓಕೆ.
ಹಿಂಗಾಗ್ಬೋದಾ ಅನ್ನೋದೇ ನನಗೂ ಫೀಲಿಂಗ್. ಇವನ್ ನಾನು ವರ್ಕ್ ಮಾಡಿದ್ರೆ ನನಗೂ ಹಂಗೆ ಅದೇ ಫೀಲ್ ಇದ್ದಿತ್ತು. ನಿಮಗೆಲ್ಲ ಏನು ಫೀಲ್ ಇತ್ತು ಅದೇ ಫೀಲಲ್ಲಿ ನನಗೂ ಇದ್ದಿತ್ತು. ಹೌದು. ಇದು ಅದು ಪೊಲಿಟಿಕ್ಸ್ ಅದೆಲ್ಲ ಇಲ್ಲ ನೋಡಲ್ಲ, ಹಿಂಗಾಗ್ಬಿಟ್ರೆ ಹಿಂಗೆ ಒಂಥರ ಭಯ ಫೀಲ್ ಆಗೋದೇ ಇತ್ತು. ಹಿಂಗಾಗ್ಬಿಟ್ರೆ ಏನು ಮಾಡೋದು 20 ವರ್ಷಕ್ಕೆ. ಹೌದು.